ನಮಸ್ಕಾರ ಯೂಟ್ಯೂಬ್ ಸಹೋದ್ಯೋಗಿಗಳೇ. ನನ್ನ ಹೆಸರು ನಂಜುಂಡಯ್ಯ. ನಾನು MR ನಂಜು ಎಂಬ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ನನ್ನ ಚಾನಲ್ಲು ಕೇವಲ 3 ತಿಂಗಳಿಗೇ ಫುಲ್ ಮಾನಿಟೈಸೇಷನ್ ಆಗಿದೆ. ನನಗೆ ಗೂಗಲ್ ಪಿನ್ನು ಸಹ ಬಂದಿದೆ. ಅದ್ರ ಮೇಲೆ ಒಂದು ವಿಡಿಯೋನ ನೆಕ್ಸ್ಟ್ ಟೈಮ್ ಮಾಡ್ತೀನಿ. ನಂದು ಅರ್ನು ಕೂಡ ಆಗ್ತಾಯಿದೆ. ಈ ಯೂಟ್ಯೂಬ್ನವ್ರ ಕಣ್ಣುಗಳು ಅರ್ನ್ ಮಾಡ್ತಾ ಇರೋವ್ರ ಮೇಲೆ, ಫುಲ್ ಮಾನಿಟೈಸೇಷನ್ ಆದವ್ರದ್ದು ಇನ್ನೇನು ಫುಲ್ ಮಾನಿಟೈಸೇಷನ್ ಆಗುತ್ತೆ ಅನ್ನೋರ ಮೇಲೆ ಬಲವಾಗಿ ಕಣ್ಣುಗಳು ಬಿದ್ದಿರ್ತವೆ. ಈ ಯೂಟ್ಯೂಬ್ನವರು ನಮ್ಮನ್ನು ಬಹಳವಾಗಿ ದಿಕ್ತಪ್ಪಿಸ್ತಾ ಇದ್ದಾರೆ. ಯಾಕಂತ ಗೊತ್ತಿಲ್ಲ. ಅವ್ರಿಗೆ ಹಣಕಾಸು ಕೊಡೋಕ್ಕೆ ಏನಾದ್ರು ಸಮಸ್ಯೆ ಆದರೂ ಆಗ್ಬೋದು. ಏನೋ ನಮಗಂತೂ ಗೊತ್ತಾಯ್ತಾ ಇಲ್ಲ, ನಮಗೂ ಬುದ್ಧಿ ಇಲ್ಲ. ಈ ಯೂಟ್ಯೂಬ್ನವ್ರು ನಂಬ್ಕೊಂಡು ನಾವು ಅವ್ರನ್ನ ಬೆಳೆಸ್ಕೊಡ್ತಾ ಇದ್ದೀವಿ, ನಾವು ಹಾಳಾಗ್ತಾ ಇದ್ದೀವಿ. ಇನ್ನೇನು ಮಾಡೋಕ್ಕಾಗಲ್ಲ. ಮನೇಲಿ ಕೂತ್ಕೊಂಡು ಏನು ಮಾಡೋದು, ಏನೋ ನಮ್ಮದು ಒಂದು ಚಾನಲ್ ಅಂತ ಇರಲಿ ಅಂತೇಳಿ ಮಾಡಬೇಕಾಗಿದೆ. ಅದನ್ನು ನಾವು ಹಣಕಾಸನ್ನ ಗೆಸ್ಟ್ ಮಾಡಲೇಬಾರ್ದು. ಆದರೂ ಆಗಲಿ ಸ್ನೇಹಿತರೆ, ಈ ನಡುವೆ ಯೂಟ್ಯೂಬ್ನವರು ಹೊಸ ಆ್ಯಪ್ಗಳನ್ನ ಬಿಡ್ತಾ ಇರೋದು ನಿಮ್ಮ ಗಮನಕ್ಕೆಲ್ಲ ಬಂದೇ ಇದೆ. ಇವರು ಬೇರೆ ಚಾನೆಲ್ಗಳಲ್ಲಿ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ಅವರು ಯೂಟ್ಯೂಬ್ನವರು ತಮ್ಮದೇ ಆದ ಒಂದು ಆ್ಯಪ್ಗಳನ್ನ ಬಿಡ್ತಾ ಇದ್ದಾರೆ. ಇದನ್ನು ನೀವು ಬಳಸ್ಬೋದು, ಏನೂ ಸಮಸ್ಯೆ ಇಲ್ಲ ಅಂತಲೂ ಹೇಳ್ತಾರೆ. ನಾವು ಆ ಆ್ಯಪ್ಗಳನ್ನ ಭಾಳ ಖುಷಿಯಿಂದ ಬಳಸ್ತಾ ಇದ್ದೀವಿ. ಎಕ್ಸಾಂಪಲ್ಲು A1 ವಿಡಿಯೋ. A1 ವಿಡಿಯೋ ಒಂದು ಫೋಟೋ ತಗೊಂಡು 25 ಶಾರ್ಟ್ ವಿಡಿಯೋ ಹಾಕ್ತಾಯಿರ್ತೀವಿ. ಆ ಟೈಮಿಗೆ ನಮಗೆ ಬಹಳ ಖುಷಿ. ಯಾವ ಥರ ಬೆಟ್ಟ ಹತ್ತಾಯಿದ್ದಾರೆ, ಯಾವ ಥರ ನೀರು ಇಳಿತಾರೆ, ಯಾವ ಥರ ಸ್ಕೇಟಿಂಗ್ ಮಾಡ್ತಾರೆ, ಬಹಳ ಖುಷಿ. ನಾನು ಈ ಥರ ಮಾಡಿಬಿಟ್ಟು ನನಗೆ ವ್ಯೂಸ್ಗಳು ಬರ್ತಾಯಿದ್ದಾವೆ, ಲೈಕ್ಗಳು ಬರ್ತಾಯಿದ್ದಾವೆ, ಖುಷಿಯೋ ಖುಷಿ. ಆ ಖುಷಿ ಎಷ್ಟು ದಿನ ಬರುತ್ತೆ ನೋಡಿ. ಕೇವಲ 2 ತಿಂಗಳು, 2.5 ತಿಂಗಳು, 3 ತಿಂಗಳಿಗೆ ಅವನು ಯೂಟ್ಯೂಬ್ನವರು ಅಬ್ಸರ್ವೇಷನ್ ಮಾಡ್ತಾ ಇರ್ತಾನೆ. ಅಬ್ಸರ್ವೇಷನ್ ಮಾಡಿಬಿಟ್ಟು ಇದು ಕಾಪಿರೈಟ್ ಅಂತೇಳಿ, ರೇಷು ಕಂಟೆಂಟ್ ಅಂತೇಳಿ ಲಾಕ್ ಮಾಡಿ ಬೀಸಾಕ್ತಾನೆ, ಸಸ್ಪೆಂಡ್ ಮಾಡ್ತಾನೆ. ಪುನಃ ಕೋರ್ಟ್ಗಳಿಗೆ ಇಯರಿಂಗ್ ಡೇಟ್ ಕೊಡ್ತಾರಲ್ಲ, ಆ ಥರ ನಿಮ್ಮ ಒಂದು ಏನಿದೆಯೋ ಚಾಲೆಂಜ್ ಮಾಡೋದಾದರೆ, ಅಪೀಲ್ ಹೋಗೋದಾದರೆ 3 ತಿಂಗಳು ಟೈಮ್ ಕೊಡ್ತೀವಿ. ಆ 3 ತಿಂಗಳಲ್ಲಿ ನೀವು ಬನ್ನಿ ಅಂತ. ಇಲ್ಲ ಏನೋ ಇದು ಮಾಡ್ತಾರಲ್ಲ, ಅಪ್ಲೈ ಮಾಡೋದಾದರೆ ಮಾಡಿ ಅಂತ ಹೇಳಿ ಒಂದು ಮೆಸೇಜ್ ಹಾಕ್ಬಿಟ್ಟು ಕೂತ್ಕೋತಾರೆ. ನಮಗೆ ಚಾನಲ್ ಯಾಕಪ್ಪ ಈ ಥರ ಆಯಿತು, ರಿವ್ಯೂಸ್ ಹೆಂಗಾಯಿತು ಅಂದ್ಬಿಟ್ಟು ಹೇಳಿ ಏನೋ ನೀರು ಬೆದ್ದೋರಾಗ ಆಡ್ತೀವಿ. ನಮ್ಮ ಯೂಟ್ಯೂಬು ಟೆಕ್ಗಳಿದಾರಲ್ಲ, ಅವ್ರನ್ನ ಕೇಳಿದ್ರೆ ಮೊದಲು 2,000 ತಳ್ಳಿ, 1,000 ಹಾಕಿ ನನ್ನ ಗೂಗಲ್ ಪೇಗೆ, ಫೋನ್ಪೇಗೆ ಅಂತ ಕೇಳ್ತಾರೆ. ಆಮೇಲೆ ದುಡ್ಡು ಹೋಗಿ ಬಿದ್ದ ತಕ್ಷಣ ಏನಾದರೂ ಒಂದು ರಾಮಾಯಣಗಳು ಹೇಳಿ, ನಿಮ್ದು ಹಂಗಾಗಿದೆ, ನಿಮ್ದು ಹಿಂಗಾಗಿದೆ, A1 ಬಳಸ್ತಾ ಇದ್ದಾರೆ, ಕಾಪಿರೈಟ್ ಆಗಿದೆ, ಅದರಿಂದ ಸಸ್ಪೆಂಡ್ ಆಗಿದೆ ಚಾನಲ್ಲು ಅಂತ ಹೇಳ್ಬಿಟ್ಟು ಕೈ ತೊಳ್ಕೊಂಡು ಕೂತ್ಕೋತಾರೆ. ಅದ್ರ ಕಡೆ ಗಮನ ಹರಿಸೋದೇ ಇಲ್ಲ. ನನ್ನ ಚಾನಲ್ಲು ಕೂಡ ಅರ್ನ್ ಆಗೋ ಟೈಮ್ನಲ್ಲಿ ಸಸ್ಪೆಂಡ್ ಆಗಿತ್ತು. A1 ವಿಡಿಯೋ ಬಳಸ್ತಾ ಇದ್ದೀರಾ ಅಂತ. A1 ವಿಡಿಯೋ ಮಾಡಿ ಅಂತ ಆ್ಯಪ್ಗಳನ್ನ ಯೂಟ್ಯೂಬ್ನವರೇ ನಮಗೆ ಕೊಟ್ಟಿರೋದ್ರಿಂದ ನಾವು ತಪ್ಪೇನಿಲ್ಲ ಅಂಥೇಳಿ A1 ವಿಡಿಯೋನ ಬಳಸಿ ನಾವು ನಮ್ಮ ಚಾನಲ್ನ ಸಸ್ಪೆಂಡ್ ಮಾಡ್ಕೊಂಡು ಕೂತ್ಕೋತೀವಿ. ಇದಕ್ಕೆ ಪರಿಹಾರ ಸದ್ಯದಲ್ಲಿ ಸಿಗೋದಿಲ್ಲ. 3 ತಿಂಗಳು ಮುಂದಕ್ಕೆ ಹೋಯ್ತಾ ಇರ್ತದೆ. ಓಪನ್ ಆಗೋವರೆಗೂ ಚಾನಲು ನಮ್ಮದಲ್ಲ ಅಂಥೇಳಿ
ನಿರಾಸೆಯಿಂದ ಕೂತ್ಕೋತೀವಿ. ಆದ್ದರಿಂದ ಸ್ನೇಹಿತರೆ, ನೀವು ಆದಷ್ಟು ರೀಲ್ಸು ಕಂಟೆಂಟೇ ಆಗಲಿ, A1 ವಿಡಿಯೋನೇ ಆಗಲಿ, ಕಾಪಿರೈಟು ಬರದೇ ಇದ್ದ ಮಟ್ಟಿಗೆ ನೀವು ಚಾನಲ್ಗಳನ್ನ ಬಳಸ್ಕೊಂಡು ಹೋಗಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಒಂದು ವೇಳೆ ನಿಮ್ಮದು A1 ವಿಡಿಯೋ ಕಂಟೆಂಟೇ ಆಗ್ಬೋದು, ತಪ್ಪು ಕಾಪಿರೈಟೇ ಆಗ್ಬೋದು, ಏನಾದ್ರು ನಿಮ್ಮ ಚಾನಲಲ್ಲಿ ಸಮಸ್ಯೆಗಳಿದ್ದರೆ ನೀವು ನಿಮ್ಮ ಒಂದು ಅಭಿಪ್ರಾಯದಲ್ಲಿ ನಿಮ್ಗೆ ಹೇಗೆ ಅನುಕೂಲ ಇದೆಯೋ ಹಾಗೆ ನೀವು ಮಾಡ್ಕೊಳ್ಳಿ. ಅವ್ರನ್ನ ನೆಂಬೇಡಿ ಇವ್ರನ್ನ ನೆಂಬೇಡಿ ಅಂತ ನಾನು ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ. ಆದರೆ ನನಗೆ ಗೊತ್ತಿರುವಂತಹ ಒಬ್ಬರು ಟೆಕ್ ಇದ್ದಾರೆ. ಅವರ ಹೆಸರು ಅರುಣ್. ಅವರು ನಮ್ಮ ಟೆಕ್ಗಳಿಗೆಲ್ಲ ಒಳ್ಳೆ ಟೆಕ್ಕು ಅಂತ ನನಗೆ ಅನಿಸುತ್ತೆ. ನನಗೆ ತುಂಬ ಅನುಕೂಲವಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ಬ್ರೋ ನನ್ನ ಚಾನಲ್ ಹಿಂಗಾಗಿದೆ, ಏನು ಮಾಡಬೇಕು ಬ್ರೋ ಅಂದರೆ, ಮಾಡಿಕೊಡೋಣ ಬಿಡಿ ಬಾಸ್, ನಿಮ್ಮದು ಹರ್ನ್ ಪೇಜ್ನ ಸಾರ್ಟ್ ಮಾಡಿ ನನಗೆ ಸೆಂಡ್ ಮಾಡಿ, ಏನಿದೆ ನೋಡ್ತೀನಿ, ಈಜಿ ರೂಪಕ್ಕೆ ತರ್ತೀನಿ, ಏನು ಹೆದರ್ಕೋಬೇಡಿ ಅಂತ ನನಗೆ ಧೈರ್ಯ ಕೊಟ್ಟಿದ್ದಾರೆ. ಆದ್ದರಿಂದ ಆ ಧೈರ್ಯನ ನಿಮಗೂ ಸಹ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ. ನಿಮ್ಮ ಚಾನಲ್ ಏನಾದರೂ ಏನೂ ಆಗೋದು ಬೇಡಿ, ಒಂದು ವೇಳೆ ಏನಾದರೂ ಚಾನಲ್ ಏನಾದರೂ ಸಮಸ್ಯೆಗೆ ತಂದರೆ ಅರುಣ್ ಟೆಕ್ ಅವರ ಒಂದು ಫೋನ್ ನಂಬರು 7437696661. ಇಲ್ಲಿಗೆ ನೇರವಾಗಿ ನೀವು ವಾಟ್ಸಪ್ ಮುಖಾಂತರ ನಿಮ್ಮ ಮಾಹಿತಿಯನ್ನು ಕೊಡಿ. ಅವರು ನಿಮ್ಮ ಚಾನಲ್ ಚೆಕ್ ಮಾಡಿ ಮುಂದೆ ಏನು ಮಾಡಬೇಕು ಅಂತ ಹೇಳ್ತಾರೆ. ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡ್ತಾರೆ 100% ಖಂಡಿತ. ಮೊದಲು ಅರುಣನವರು ಕೆಲಸ ಮಾಡಿ ತೋರಿಸ್ತಾರೆ. ಆಮೇಲೆ ಏನೋ ಹಾಕೊಡಿ ಸ್ವಾಮಿ, ಇಷ್ಟೇ ಅಂತ ಕೇಳೋದಿಲ್ಲ, ಏನು ಹಾಕೊಡಿ ಸ್ವಾಮಿ ಅಂತ ಕೇಳ್ತಾರೆ. ಪಾಪ ಒಳ್ಳೆ ಜನ. ಹಾಗಾಗಿ ದುಡ್ಡಿಗೆ ಡಿಮ್ಯಾಂಡ್ ಮಾಡೋದಿಲ್ಲ. ನಮಗೇನು ನಮ್ಮ ಚಾನಲ್ಲು ಸರಿಯಾದರೂ ಸಾಕಪ್ಪ ಅಂತ ಇರ್ತೀವಿ. ಆ ಚಾನಲ್ನ ಸರಿ ಮಾಡಿ ಕೊಡ್ತಾರೆ. ಇದರಲ್ಲಿ ಎರಡು ಅರ್ಥ ಇಲ್ಲ, ಒಂದೇ. 100% ಖಂಡಿತ ಒಳ್ಳೆ ಕೆಲಸಗಾರರು ಮಾಡಿಕೊಡ್ತಾರೆ ಅಂತ ಹೇಳ್ತೀನಿ. ಇನ್ನು ನಿಮಗೆ ಅನುಮಾನವಾಗಿ ಉಳ್ಕೊಂಡಿರೋದು ಒಂದು ಮಾತಿದೆ. ಏನೋ ಚಾನಲ್ನ ಸರಿ ಮಾಡಿಕೊಡ್ತಾರೆ ಅಂತ ಹೇಳಿದ್ರಲ್ಲ, ಏನೇನು ಮಾಡ್ತಾರೆ ಅಂತ ನೀವು ಕೇಳ್ಬೋದು. ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ. ಆದ್ದರಿಂದ ನನ್ನದೇ ಆದ ನಂಬರ್ನ ನೀವು ತಗೊಳ್ಳಿ. ಅಲ್ಲಿ ವಾಟ್ಸಪ್ ಮುಖಾಂತರನಾದ್ರು ಬನ್ನಿ, ಇಲ್ಲ ಫೋನ್ ಮುಖಾಂತರನಾದ್ರು ಬನ್ನಿ. ನಿಮ್ಮ ಸಮಸ್ಯೆಗಳು ಏನೇನು ಇದ್ದಾವೆ, ಏನೇನು ಅವರು ಇತ್ಯರ್ಥ ಮಾಡಿಕೊಡ್ತಾರೆ ಅಂಥೇಳಿ ನಾನು ಡೈರೆಕ್ಟಾಗಿ ಫೋನ್ ಮುಖಾಂತರನೇ ಮಾಡ್ತೀನಿ. ನನ್ನ ನಂಬರ್ನ ಬರ್ಕೊಳ್ಳಿ. 9742817200. ಮತ್ತು ರಿಪೀಟ್ ಮಾಡ್ತೀನಿ ನೋಡಿ, 9742817200. ಈ ನಂಬರ್ಗೆ ನೀವು ಬರೀ ಫೋನ್ ಮಾಡಿ. ಏನೇನು ಮಾಡ್ಬೋದು ಅಂಥೇಳಿ ನಾನು ಹೇಳ್ತೀನಿ. ಯಾಕಂದರೆ ವೀಡಿಯೋದಲ್ಲಿ ಇಂಥ ಕಂಟೆಂಟು ಇಂಥದ್ರ ಬಗ್ಗೆ ಎಲ್ಲ ಮಾಡ್ತಾರೆ ಅಂತಂದರೆ ಅವ್ರಿಗೂ ರೀಮರ್ಸ್ ಆಗೋದು ಬೇಡಿ. ಒಟ್ಟಲ್ಲಿ ಕೆಲಸಗಾರರು ಕೆಲಸ ಮಾಡಿಕೊಡ್ತಾರೆ ಅಂಥೇಳಿ ಈ ವಿಡಿಯೋನ ಮುಗಿಸ್ತೀನಿ. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ನಮಸ್ಕಾರ.